ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶಿವರಾತ್ರಿ ವ್ಲಾಗ್ ಆಗಿರುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಫೋರ್ ಡೇನೇ ನಾನೆಲ್ಲ ಅರೇಂಜ್ಮೆಂಟ್ ಮಾಡ್ಕೊತೀನಿ. ಹಬ್ಬದ ದಿವಸ ಸ್ವಲ್ಪ ಲೇಟ್ ಆಗುತ್ತೆ, ಅವತ್ತೇ ಎಲ್ಲ ತಗೋಬೇಕು ಅಂದ್ಬಿಟ್ಟು ನಾನು ಮಾರ್ಕೆಟ್ಗೆ ಹೋಗ್ತಾಯಿದ್ದೆ. ನಮ್ಮೂರಲ್ಲಿ ಮಾರ್ಕೆಟಲ್ಲಿ ಹೋಗಿ ಸ್ವಲ್ಪ ವೆಜಿಟೇಬಲ್ಸು, ಫ್ರೂಟ್ಸು, ಹೂವು ಏನು ಬೇಕು ಎಲ್ಲ ತಗೊಂಡು ಬರೋಣ ಅಂದ್ಬಿಟ್ಟು ಹೋದೆ. ಆಲ್ರೆಡಿ ಎಲ್ಲ ತುಂಬಾ ರೇಟ್ ಆಗೋಗಿತ್ತು. ಹಬ್ಬದ ಸೀಸನ್ ಅಂತ ಬಂದಿದೆ ಅಂತಂದರೆ ತುಂಬಾ ಕಾಸ್ಟ್ಲಿ ಮಾಡಿಬಿಡ್ತಾರೆ. ಹಿಂದಿನ ದಿವಸ ಕೂಡ ಕಡಿಮೆ ಹೇಳಿರ್ತಾರೆ, ಬಟ್ ಹಬ್ಬದ ದಿವಸ ಅಂತಂದರೆ ತುಂಬಾ ಕಾಸ್ಟ್ಲಿ ಫ್ಲವರ್ಸ್ ಎಲ್ಲ. ಹಾಗೆ ನಾನು ಎಲ್ಲ ಹಬ್ಬಕ್ಕೆ ಏನೇನು ಬೇಕು ತರಕಾರಿ, ಉಪ್ಪಿಟ್ಟಿಗೆ ಎಲ್ಲ ತಗೊಂಡೆ ಸ್ವಲ್ಪ. ಅದು ಕೂಡ ಅಷ್ಟೇ, ಎಲ್ಲ ಕಾಸ್ಟ್ಲಿ ಮಾಡಿಬಿಡ್ತಾರೆ. ತರಕಾರಿ, ವೆಜಿಟೇಬಲ್ಸ್ ಆಗಿರ್ಬೋದು. ಬಟ್ ಫ್ರೆಶ್ ವೆಜಿಟೇಬಲ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಬಿಫೋರ್ ಡೇನೇ ತೊಗೊಳಕ್ಕೆ ಹೋಗಿದ್ದು. ಎಲ್ಲ ತೊಗೊಂಡು ಮತ್ತು ನೆಕ್ಸ್ಟ್ ಡೇಗೆ ಕೂಡ ಬೇಕಿತ್ತಲ್ವ, ಅಂದರೆ ಅರ್ಲಿ ಮಾರ್ನಿಂಗಿಗೆ ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತೀವಿ, ಮತ್ತೆ ಹೋಗಿ ತೊಗೊಂಡು ಬರೋಕ್ಕಾಗಲ್ಲ ಅಂತ 2 ಡೇಸ್ಗೂ ಏನೇನು ವೆಜಿಟೇಬಲ್ಸ್ ಬೇಕು ನಾನು ಅಷ್ಟು ಒಂದೇ ಸಲ ತೊಗೊಂಡು ಈಗ ಮನೆಗೆ ಹೊರಡೋಣ ಅಂತ ಹೊರಡ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಕಾಲ್ ಮಾಡಿದ್ರು, ಕಬ್ಬಿದ್ರೆ ತೊಗೊಂಡು ಬಾ ಅಂತ. ಆ್ಯಕ್ಚುಲಾಗಿ ನಾನು ಅದಕ್ಕೆ ಮುಂಚೆ ತಾನೇ ಅನ್ಕೊತಾ ಇದ್ದೆ ಈ ಹಬ್ಬಕ್ಕೆ ಕೂಡ ಯಾರು ಕಬ್ಬನ್ನ ಯೂಸ್ ಮಾಡ್ತಾರೆ ಅಂತ. ಬಟ್ ನಮ್ಮ ಅತ್ತೆ ಇಲ್ಲ, ಇಡಬೇಕು ಈ ಹಬ್ಬಕ್ಕೂ ಕೂಡ ಅಂತಂದರು. ಸೊ ತೊಗೊಂಡೋಗೋಣ ಅಂದ್ಬಿಟ್ಟು ಹಾಗೆ ನಾನು ಕಬ್ಬು ಹತ್ರ ಹೋಗಿ ಕಬ್ಬೆಲ್ಲ ತೊಗೊಂಡು ನೆಕ್ಸ್ಟ್ ಸ್ವಲ್ಪ ಫ್ಲವರ್ಸ್, ಹಂಗೆ ಹಾರ ಎಲ್ಲ ಪೋಣಿಸ್ಕೊಳಕ್ಕೆ ಫ್ಲವರ್ಸ್ ತೊಗೊಳೋಣ ಅಂದ್ಬಿಟ್ಟು ತೊಗೊಂಡು ಬಂದು ಮನೇಲಿ ಏನು ತೊಗೊಂಡು ಬಂದಿದ್ನಲ್ಲ ಹಾಗೆ ಮನೆಗೆ ಬಂದು ಎಲ್ಲ ಬಿಡಿಸ್ಕೊತಾ ಇದ್ದೆ. ನಾನು ಏನು ವೆಜಿಟೇಬಲ್ಸ್ ತೊಗೊಬಂದಿದ್ದೀನಲ್ವ ಅದನ್ನೆಲ್ಲ ಬಿಡಿಸ್ಕೊಂಬಿಡೋಣ, ಬೇಗ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಬಿಡಿಸ್ಕೊತಾ ಇದ್ದೆ. ಮತ್ತು ಕೊಬ್ಬರಿ ಕೂಡ ಅಷ್ಟೇ, ನಾನು ಬಿಫೋರ್ ಡೇ ಸ್ವಲ್ಪ ತುರ್ಕೊಂಡು ಇಟ್ಕೊಂಡಿರ್ತೀನಿ, ಬಿಕಾಸ್ ಬೇಗ ಆಗುತ್ತೆ. ಹಬ್ಬದ ದಿವಸ ಅಡುಗೆಗಳು ಇದೆ, ಸ್ವಲ್ಪ ಟೈಮ್ ಹಿಡಿಯೋದು ಜಾಸ್ತಿ. ಮತ್ತು ಈವ್ನಿಂಗು ನನ್ನ ಮಗಗೆ ಬಟ್ಟೆ ತೊಗೊಂಬರೋಣ ಅಂದ್ಬಿಟ್ಟು ಹೋಗಿ ಬಟ್ಟೆ ಎಲ್ಲ ತೊಗೊಂಡು ಬಂದೆ. ಹಬ್ಬದ ದಿವಸ ಫುಲ್ಲು ರಶ್ ಇರುತ್ತೆ, ಬಟ್ ನನ್ನ ಹಸ್ಬೆಂಡ್ಗೆ ಹಬ್ಬದ ದಿವಸನೇ ತೊಗೊಂಡು ಬರಬೇಕು. ಮಾರ್ನಿಂಗ್ ಕೂಡ ಅಷ್ಟೇ ಬೇಗ ಎದ್ದು ಹಬ್ಬದ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಎದ್ದೇಳೋಷ್ಟೊತ್ತಿಗೆ 7 o'clock ಆಗೋಗಿತ್ತು ಆಲ್ರೆಡಿ. ನಾನು ಎದ್ದು ಎಲ್ಲ ಆಚೆ ಬರೋಷ್ಟೊತ್ತಿಗೆ ನಮ್ಮ ಅತ್ತೆ ಕೂಡ ಎಲ್ಲ ಕ್ಲೀನ್ ಮಾಡ್ತಿದ್ರು. ಆಚೆ ಕಡೆ ಕಾಂಪೌಂಡ್ ಎಲ್ಲ ತೊಳೆದು, ನನಗೆ ರಂಗೋಲಿ ಎಲ್ಲ ಬಿಡೋಕ್ಕೆ ಬರೋಲ್ಲ, ಸೊ ಅವರೇ ಅದೆಲ್ಲ ಮಾಡ್ಕೊತಾರೆ. ನಾನು ಎದ್ದು ಬರೋಷ್ಟೊತ್ತಿಗೆ ಆಲ್ರೆಡಿ 7 o'clock ಆಗೇ ಹೋಗಿತ್ತು. ಸೊ ಅಂದರೆ ನೈಟೇ ಎಲ್ಲ ಕಿಚನ್ ಮಾತ್ರ ಫುಲ್ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೆ, ಡೀಪ್ಲಿ ಕ್ಲೀನ್ ಮಾಡಿ. ಅಂದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಹಬ್ಬದ ದಿವಸ ಮಾತ್ರ ಕಿಚನ್ಗೆ ಹೋಗಲ್ಲ ಸ್ನಾನ ಮಾಡಿದಿರ. ಮತ್ತು ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವೇನಪ್ಪ ಅಂತಂದರೆ ಶಿವರಾತ್ರಿಗೆ ಮಾತ್ರ ಹಬ್ಬದ ದಿವಸ ಏನಿದೆ ಅವತ್ತೇ ದೇವ್ರ ಮನೆ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಬಿಫೋರ್ ಡೇ ಮಾಡ್ಕೊಳ್ಳಲ್ಲ, ಬಿಕಾಸ್ ನಾವು ಅಭಿಷೇಕ ಎಲ್ಲ ಮಾಡೋದ್ರಿಂದ ದೇವ್ರಿಗೂ ಮಾಡೋಕ್ಕಾಗುತ್ತೆ, ಮತ್ತು ನಾವು ಶಿವ ಪೂಜೆಗೆ ಏನು ಬೇಕೋ ಅದಕ್ಕೂ ಆಗುತ್ತೆ. ಡಬಲ್ ಟೈಮ್ ಯಾಕೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಒಂದೇ ಸಲ ಮಾಡ್ಕೋತೀವಿ ದೇವ್ರಿಗೆ. ಮತ್ತು ಇದಕ್ಕೆಲ್ಲ ಅವರು ನಮ್ಮ ಅತ್ತೆ ಕೂಡ ಸ್ವಲ್ಪ ಮಾರ್ಕೆಟ್ಗೆ ಹೋದ್ರು, ಇನ್ನೂ ಏನೇನೋ ಬೇರೆ ಐಟಮ್ಸ್ ಬೇಕು ಅಂದ್ಬಿಟ್ಟು ನನ್ನ ಮಗನ ಕರ್ಕೊಂಡು ಹೋಗಿದ್ರು. ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ಕೂಡ ಇದೆಲ್ಲ ತೆಗೆದಿಟ್ಟೆ. ಇದು ತೆಗೆದಿಟ್ಬಿಟ್ಟು ನಾವು ಉಪವಾಸ ಇರ್ತೀವಿ, ಬಟ್ ನನ್ನ ಹಸ್ಬೆಂಡ್ ಆಗಿರ್ಬೋದು ಯಾರ ಕೈಲಿ ಆಗಲ್ವಲ್ಲ, ಅವರೆಲ್ಲ ತಿನ್ಕೊಳ್ಳಿ ಅಂದ್ಬಿಟ್ಟು ಸ್ವಲ್ಪ ಗೊಜ್ಜೋಲಕ್ಕಿ ಮಾಡಿಬಿಟ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ದೇವ್ರ ಪಾತ್ರೆ ಎಲ್ಲ ನೆನೆಯಾಕಿ ಇಟ್ಬಿಟ್ಟಿದ್ದೀನಿ. ದೇವ್ರ ಪಾತ್ರೆ ನಿಮಗೆ ಈ ಥರ ವೈಟಾಗಿ ಆಗಬೇಕು ಅಂತಂದರೆ ಒಂದು ಟಿಪ್ಸ್ ಹೇಳ್ತೀನಿ. ಯಾರಿಗಾದರೂ ಆ ಟಿಪ್ಸ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ನೀವು ವಾಶ್ ಮಾಡೋಕ್ಕೆ ಯಾವುದೇ ರೀತಿ ಲಿಕ್ವಿಡ್ ಆಗಿರ್ಬೋದು ನಾನು ಏನೂ ಯೂಸ್ ಮಾಡಲ್ಲ. ಯೂಸ್ ಮಾಡ್ದಿರಾನೇ ನಾನು ಆ ಥರ ವೈಟಕ್ಕೆ ಹೆಂಗೆ ಮಾಡೋದು ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಆಮೇಲೆ ತಿರ್ಗಾ ಅದಕ್ಕೆ ಕೂಡ ನಮ್ಮ ಅತ್ತೆ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಒಬ್ಬೊಬ್ಬರು ಒಂದೊಂಥರ ಅಭಿಷೇಕ ಮಾಡ್ತಾರೆ, ಒಂದೇ ಸಪ್ರೇಟಾಗಿ ಹಾಕಿ ಮಾಡ್ತಾರೆ. ಬಟ್ ನಮ್ಮ ಅತ್ತೆ ಎಲ್ಲ ಒಂದು ಬಟ್ಲಿಗೆ ಫಸ್ಟು ಹಾಕ್ಕೊತಾರೆ. ಹಾಲು, ಮೊಸರು, ಅಭಿಷೇಕ ಸಾಮಾನು ಏನಿರುತ್ತೆ, ದ್ರಾಕ್ಷಿ, ಗೋಡಂಬಿ, ಜೇನುತುಪ್ಪ, ಸಕ್ಕರೆ, ಅರಿಶಿಣ, ಕುಂಕುಮ, ಎಳ್ನೀರು, ಕಬ್ಬು ಇದೆಲ್ಲ ಹಾಕಿಬಿಟ್ಟು ಮತ್ತು ಅದನ್ನು ಎಲ್ಲ ನಾವು ದೇವ್ರ ಮನೇಲಿ ಏನು ಯೂಸ್ ಮಾಡ್ತೀವಲ್ವ, ಸೊ ಆ ದೇವರಿಗೆಲ್ಲ ಈ ಥರ
ಅಷ್ಟೊತ್ತರ ಆಗಿರ್ಬೋದು, ಇಲ್ಲ ನಮಗೆ ಅಷ್ಟೊತ್ತರ ಬರಲ್ಲ ಅಂತಂದರೆ ನಾವು ಟಿ ವಿಯಲ್ಲಿ ಕೂಡ ಅಂದರೆ ಮೊಬೈಲ್ಸಲ್ಲಿ ಏನು ಬರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಬೋದು. ಆ್ಯಕ್ಚುಲಾಗಿ ನಾನು ಡೈರೆಕ್ಟ್ ರೆಕಾರ್ಡ್ ಹಾಕೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಸಾಂಗ್ ಬರ್ತಾಯಿದ್ದರಿಂದ ಕಾಪಿರೈಟ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ವಾಶ್ ಮಾಡಿಕೊಂಡು ಅಂದರೆ ಅಭಿಷೇಕ ಮಾಡಿಕೊಂಡು ನೆಕ್ಸ್ಟು ನಾವು ಅದನ್ನೆಲ್ಲ ಕ್ಲೀನಾಗಿ ತಿರ್ಗಾ ಇನ್ನೊಂದು ಸಲ ಉಜ್ಜಿಬಿಟ್ಟು ಮತ್ತು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು. ಅದೆಲ್ಲ ಆಗಿದ ತಕ್ಷಣ ನಾನು ಈ ಕಡೆ ಕುಕ್ಕಿಂಗ್ ಮಾಡ್ಕೊಳ್ಳೋಣ ಅಂತ ಬಂದೆ. ಅಷ್ಟೆಲ್ಲ ಮತ್ತೆ ಅದನ್ನೆಲ್ಲ ಜೋಡಿಸಿ ಇದು ಮಾಡ್ಕೊತಾ ಇದ್ರು. ಇಲ್ಲಿ ಕಡಲೆ ಬೀಜ ಉಂಡೆ ಕೂಡ ಹುರ್ಕೊತಾ ಇದ್ದಾರೆ. ನಾನಿಲ್ಲಿ ಕಡಲೆ ಬೀಜ ಉಂಡೆ ನಾವು 2 ಥರ ಉಂಡೆ ಮಾಡ್ಕೊತೀರಿ. ಅಂದರೆ ಬರೀ ಕಡಲೆ ಬೀಜ ಕಡಲೆಪಪ್ಪು ಹಾಗೆ ಹಾಕ್ಬಿಟ್ಟು ಕೂಡ ಒಂದು ಉಂಡೆ, ಮತ್ತು ಬರೀ ಕಡಲೆಪಪ್ಪು ಕಡಲೆ ಬೀಜನ ಸಪ್ರೇಟ್ ಈ ಥರ ಪುಡಿ ಮಾಡಿಕೊಂಡು ಮಾಡೋದು. ಈ ರೆಸಿಪೀಸ್ ಎಲ್ಲ ನಾನು ತೋರಿಸ್ತೀನಿ ನಿಮಗೆ. ತುಂಬ ಈಸಿ ರೆಸಿಪೀಸ್, 5 to 10 ಮಿನಿಟ್ಸಲ್ಲಿ ನಿಮಗೆ ಈ ಉಂಡೆ ಎಲ್ಲ ಮಾಡಿದಾಗೋಗಿರುತ್ತೆ. ಸೊ ಯಾವ ರೀತಿ ಇದು ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ಹೇಳ್ತೀನಿ. ಮತ್ತು ರವೆ ಉಂಡೆ ರೆಸಿಪಿ ಕೂಡ ನಾನು ತೋರಿಸಿಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಇನ್ನೂ. ಅದು ಕೂಡ ಅಷ್ಟೇ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತೀನಿ ಆ ರೆಸಿಪೀಸ್ ಎಲ್ಲ. ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೆಲ್ಲ ಉಂಡೆ ಎಲ್ಲ ಮುಗಿಸ್ಕೊಂಡು ನೋಡಿ ನಾನು ಏನೇನು ಉಂಡೆ ಪ್ರಿಪೇರ್ ಮಾಡಿದ್ದೀವಿ ಹಬ್ಬಕ್ಕೆ ಅಂದರೆ, ಇದು ಬಂದು ಕಡಲೆಪಪ್ಪು ಉಂಡೆ. ಏನಿಲ್ಲ, ಇದು ತುಂಬ ಈಸಿ ರೆಸಿಪಿ, 5 ಮಿನಿಟ್ಸಲ್ಲಿ ನಿಮಗೆ ಆಗೋಗ್ಬಿಡುತ್ತೆ ಅದು ಮಾಡೋದು. ಇದು ಬಂದು ಕಡಲೆ ಬೀಜ ಉಂಡೆ ಮತ್ತು ಇದು ಬಂದು ರವೆ ಉಂಡೆ. ಇದಿಷ್ಟು ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು ಬೇರೆ ಎಲ್ಲ ಬಂದು ಮಾಡ್ಕೋತಾರೆ, ಅಂದರೆ ನೆಕ್ಸ್ಟ್ ಮಾಡ್ಕೊಳ್ಳೋಣ ಇನ್ನು ಅಂದ್ಬಿಟ್ಟು ಅಷ್ಟರಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅಂದರೆ ಎಲ್ಲ ಜೋಡಿಸಿ ಅದರದ್ದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ಕೊಳಕ್ಕಾಗಿಲ್ಲ. ನನ್ನ ಹಸ್ಬೆಂಡು ಫುಲ್ ಶಿವನ್ ಥರನೇ ರೆಡಿ ಮಾಡಿಬಿಟ್ಟಿದ್ರು. ನಾನು ಅಲ್ಲೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಅವರು ಕೂಡ ರೆಡಿಯಾಗಿ ಅವನಿಗೂ ಕೂಡ ರೆಡಿ ಮಾಡಿದರು. ಅಂದರೆ ನಾವು ಶಿವರಾತ್ರಿ ಬಂದು ಈವ್ನಿಂಗೇ ಮಾಡೋದು, ಮಾರ್ನಿಂಗ್ ಮಾಡೋಕ್ಕಾಗಲ್ಲ. ಅಂದರೆ ಪ್ರತಿಯೊಂದೂ ನಾವು ಅವತ್ತೇ ಮಾಡ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ 12-12:30 ಆಗೋಗ್ಬಿಡುತ್ತೆ. ಮಧ್ಯಾಹ್ನ ಯಾಕೆ ಮಾಡೋದು ಅಂತ, ಹೆಂಗೂ ಉಪವಾಸ ಇರ್ತೀವಲ್ಲ ಫುಲ್ ಡೇ, ಸೊ ಈವ್ನಿಂಗ್ ಶಿವ ಪೂಜೆ ಎಲ್ಲ ಮಾಡೋದಕ್ಕೆ ಸರೋಗುತ್ತೆ ಅಂದ್ಬಿಟ್ಟು ಈವ್ನಿಂಗ್ ಎಲ್ಲ ರೆಡಿ ಮಾಡಿಕೊಟ್ವಿ. ಅಷ್ಟೊತ್ತಿಗೆ ಮತ್ತು ನನ್ನ ಹಸ್ಬೆಂಡ್ ಕೂಡ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ನನ್ನ ಮಗ ಯಾವಾಗಲೂ ಅವನಿಗೆ ಗಂಟೆ ಹೊಡಿಯೋಕ್ಕಂದರೆ ಜಾಸ್ತಿ ಇಷ್ಟ, ಸೊ ಗಂಟೆ ಹೊಡ್ಕೊತಾ ಇರ್ತಾನೆ. ಯಾರ ಮನೇಲೆಲ್ಲ ಶಿವರಾತ್ರಿ ಹಬ್ಬ ಹೇಗಿತ್ತು ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಅಂದರೆ ಈ ರೀತಿ ಉಂಡೆಗಳು ಎಲ್ಲ ಈಗ ಆಲ್ಮೋಸ್ಟ್ ಸಿಟೀಸಲ್ಲೆಲ್ಲ ಯಾರೂ ಮಾಡಲ್ಲ, ಸ್ವೀಟ್ಸ್ ಯಾರೂ ತಿನ್ನಲ್ಲ ಅಂತ. ಬಟ್ ಯಾವ್ಯಾವ ಹಬ್ಬಕ್ಕೆ ನಾವು ಏನು ಅಡುಗೆ ಮಾಡಬೇಕು ಅದು ಮಾಡಿದ್ರೆ ಒಂಥರ ಖುಷಿ, ಹಬ್ಬದ ಊಟ ಅಂತ ನಮಗೂ ಸಮಾಧಾನ ಆಗುತ್ತೆ ಅಲ್ವಾ. ಸೊ ಹಬ್ಬದ ಅಡುಗೆ ಮಾಡಿದ್ರೇ ಹಬ್ಬದ ಊಟ, ಹಬ್ಬ ಅನ್ನೋ ಒಂದು ಫೀಲ್ ನಮಗೆ ಕೊಡುತ್ತೆ. ನನಗೆ ತುಂಬ ಇಷ್ಟ. ಯಾವ ಹಬ್ಬಕ್ಕೆ ಏನು ಮಾಡಬೇಕು ಅದೆಲ್ಲ ನಾವು ಪ್ರಿಪೇರ್ ಮಾಡಿಕೊಂಡು ಮಾಡೋದ್ರಿಂದ ಒಂಥರ ಮನೆಯಲ್ಲಿ ಖುಷಿ ಇರುತ್ತೆ. ಮತ್ತು ಒಂದು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಮನೆಯಲ್ಲಿ, ಅದು ಒಂಥರ ಹಬ್ಬ ಅಂತ. ಹಿಂದಿನ ಕಾಲದಲ್ಲಿ ಇನ್ನೂ ಏನಕ್ಕೆ ಮಾಡ್ತಾಯಿದ್ರು ಅಂತಂದರೆ, ಪ್ರತಿ ದಿವಸ ಕೆಲ್ಸಕ್ಕೆ ಹೋಗಿ ಬರೋರು ಹಬ್ಬದ ದಿನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾಡೋದ್ರಿಂದ ಖುಷಿ ಇರುತ್ತೆ ಅಂದ್ಬಿಟ್ಟು ಮಾಡ್ತಿದ್ರು. ಬಟ್ ಇವಾಗೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಜನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಟೆಲಲ್ಲಿ ತರಿಸ್ತಾರೆ, ಇಲ್ಲ ಮನೇಲಿ ಜಸ್ಟು ಪೂಜೆ ಮಾಡಿಬಿಟ್ಟು ಹೊರಗಡೆ ಸ್ಪೆಷಲಾಗಿ ರೆಸ್ಟೋರೆಂಟ್ಸಲ್ಲಿ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾರೆ. ಬಟ್ ನನ್ನ ಪ್ರಕಾರ ಹಬ್ಬದ ದಿವಸ ಮನೆಯಲ್ಲಿ ನಾವು ಏನು ಹಬ್ಬದ ಊಟ ಇರುತ್ತೆ ಅದು ಮಾಡಿ ದೇವ್ರಿಗೂ ಇಟ್ಟು ನಾವು ತಿನ್ನೋದ್ರಿಂದ ಒಂಥರ ಖುಷಿ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಹಿಂಗೆ ಫಾಲೋ ಮಾಡ್ಕೊಂಡು ಬರ್ತೀನಿ. ಹಿಂದಿನ ದಿವಸ ಕೂಡ ವ್ಯಾಲೆಂಟೈನ್ಸ್ ಡೇ ಇತ್ತು. ಯಾರೆಲ್ಲ ವ್ಯಾಲೆಂಟೈನ್ಸ್ ಡೇನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ. ನಾನು ಅದ್ರದ್ದು ಕ್ಲಿಪ್ಪಿಂಗ್ ಏನು ತೊಗೊಳಕ್ಕೆ ಹೋಗಲಿಲ್ಲ, ಆಚೆ ಹೋಗಿ ಸುಮ್ಮನೆ ಡಿನ್ನರ್ಗೆ ಅಂತ ಹೋಗಿ ಬಂದಿದ್ವಿ ಅಷ್ಟೇ. ಇಲ್ಲಿ ಕೂಡ ನನ್ನ ಮಗ ಎಲ್ಲ ಅಲ್ಲಿದ್ದ ಅಲ್ವಾ, ಅವನು ಪೂಜೆ ನೋಡಿ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ. ಸೇಮ್ ಶಿವಪ್ಪ ಅವನಿಗೆ ನಾನು ಆ್ಯಕ್ಚುಲಾಗಿ ಶಿವರಾತ್ರಿ ಡ್ರೆಸ್ ಹಾಕಬೇಕು ಅಂದ್ಕೊಂಡೆ. ಬಟ್ ಅವನು ಆರ್ಡರ್ ಮಾಡ್ತೀನಿ ಅಂತಂದ್ರೇ ನಾನು ಹಾಕ್ಕೊಳ್ಳಲ್ಲ, ನಾನು ಬೇಡ ಅಂದ್ಬಿಟ್ಟ. ಸೊ ಅವನು ಈಗಲೇ ಹೇಳ್ತಾನೆ ಅವನಿಗೆ ಯಾವ ರೀತಿ ಡ್ರೆಸ್ ಬೇಕೋ ಅದನ್ನೇ ಅವನು ಹಾಕ್ಕೊಳ್ಳೋದು. ಸೊ ಅದೇ ಹಾಕಿದ್ದೆ. ಶಿವರಾತ್ರಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ, ಮಾರ್ನಿಂಗಿಂದ ನೈಟ್ವರೆಗೂ ಉಪವಾಸ ಇದ್ದು ನೈಟು ಸಿಹಿ ಏನಾದರೂ ತಿಂದು ನೆಕ್ಸ್ಟ್ ಡೇ ಮಾರ್ನಿಂಗು ಮುಂಜಾನೆ ಅಂದರೆ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ದೇವರಿಗೆ ನಾವು
ನಾವು ಏನೆಲ್ಲ ಹಬ್ಬದೂಟ ಮಾಡ್ತೀವಿ ಅದೆಲ್ಲ ಮಾಡಿ ದೇವ್ರಿಗಿಟ್ಟು ನಾವು ತಿನ್ನೋದ್ರಿಂದ ತುಂಬಾ ಶ್ರೇಷ್ಠ. ಮತ್ತು ರಾತ್ರಿಯೆಲ್ಲ ನಾವು ಶಿವನ ಜಪ ಮಾಡಿ ಜಾಗರಣೆ ಇದ್ದು ಅದೊಂದು ಖುಷಿ ಅಂತಲೇ ಹೇಳ್ಬೋದು. ಆದರೆ ಚಿಕ್ಕ ವಯಸ್ಸಲ್ಲಿ ನಾವು ಜಾಗರಣೆ ಇರ್ತಾಯಿದ್ರಿ, ಜಪ ಯಾವತ್ತೂ ಮಾಡ್ತಿರಲಿಲ್ಲ. ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಆ ಥರ ಇರ್ತಾಯಿದ್ರಿ. ಇವಾಗಿನ ಮಕ್ಕಳು ಯಾರೂ ಜಾಗರಣೆ ಇರಲ್ಲ, ಆಲ್ಮೋಸ್ಟ್ ನಮಗೆ ಅದು ಇಂಟ್ರೆಸ್ಟ್ ಇರಲ್ಲ. ನಾನೇ ಈಗ ಇರೋದಿಲ್ಲ ಅಂದರೆ ಜಾಗರಣೆ ಅಷ್ಟು ಇಷ್ಟಪಟ್ಟು ಇರೋದಿಲ್ಲ. ಇವಾಗ ನಾವು ಯಾರೂ ನಿದ್ದೆ ಮಾಡಿಬಿಡೋಣ ಅಂದ್ಬಿಟ್ಟು ನಾವು ನಿದ್ದೆ ಮಾಡಿಬಿಡ್ತೀರಿ. ಮನೇಲೆಲ್ಲ ಮಾಡಿ ಸಾಕಾಗಿಬಿಟ್ಟಿರುತ್ತೆ, ಅಂದರೆ ಉಪವಾಸ ಇರ್ತೀವಲ್ಲ, ಸೊ ಟಯರ್ಡ್ ಬಂದುಬಿಟ್ಟಿರುತ್ತೆ, ಮಲ್ಕೊಂಬಿಡ್ತೀರಿ. ನನ್ನ ಮಗ ಒಂದು ಯಾವುದೋ ಚಿಕ್ಕ ಫೋನ್ ಕೊಟ್ಟಿದ್ರು ಅವರಪ್ಪ, ಅದರಲ್ಲಿ ಆಟ ಆಡ್ಕೊತಾ ಇದ್ದಾನೆ, ಹಲೋ ಹಲೋ ಅಂತ ವೀಡಿಯೋ ಮಾಡ್ತಾನೆ ಅವನು. ಅವನು ನಾನು ಮಾಡ್ಕೊಳ್ಳೋದು ನೋಡ್ತಾನೆ, ನಾನು ಮಾಡಿಲ್ಲ ಅಂದರೂ ಅವನೇ ನೆನಪಿಸ್ತಾ ಇರ್ತಾನೆ, ಅಮ್ಮ ಹಾಯ್ ಮಾಡು ಹಾಯ್ ಮಾಡು ಅಂತ ಯಾವುದಾದ್ರೂ ವೀಡಿಯೋನ ಕ್ಯಾಪ್ಚರ್ ಮಾಡೋದನ್ನು ತೋರಿಸ್ತಾ ಇರ್ತಾನೆ. ನನ್ನ ಹಸ್ಬೆಂಡ್ ಕೂಡ ಪೂಜೆ ಎಲ್ಲ ಮುಗೀತು ಅಂದರೆ ರಾವು ಕಾಲದ ಮುಂಚೆನೇ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ಮಾಡ್ಕೊಂಡ್ವಿ. ಇಲ್ಲಾಂದರೆ ಸಂಜೆ 6 ಗಂಟೆ ಆದಮೇಲೆ ಮಾಡಬೇಕು, ಮತ್ತು ಅವರು ಹೊರಗಡೆ ಹೋಗ್ತಾ ಇರ್ತಾರೆ. ಸೊ ಎಲ್ಲ ಮಾಡಿಬಿಟ್ಟು ಆಯಿತು, ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಶಿವಪೂಜೆ ಮಾಡೋಣ ಅಂತ ಕೂತ್ಕೊಂಡ್ರೆ ಆ್ಯಕ್ಚುಲಾಗಿ ಶಿವಪೂಜೆ ಮಾಡೋದು ನಾವು ಯಾರಿಗೂ ಕೂಡ ತೋರಿಸ್ಬಾರ್ದು. ಮತ್ತು ಅದನ್ನು ನಾವು ಆದಷ್ಟು ಯಾರು ಇಲ್ಲದೇ ಇರೋ ಟೈಮಲ್ಲಿ ದೇವ್ರಿಗೂ ಇಟ್ಟು, ಅಂದರೆ ನಾವೇನು ಮಾಡಿದ್ದೀವಲ್ಲ ಉಂಟೆಗಳು, ಅದನ್ನು ಎಲ್ಲ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಈಗ ಶಿವಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀವಿ. ನಾವು ಹೇಗೆ ಅಂದರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ಬರೇ ಕೂತಿ ಮಾಡ್ತಾರೆ. ಬಟ್ ನಾವು ಒಟ್ಟಾಗಿ ಎಲ್ಲರೂ ಇರೋದ್ರಿಂದ ಒಟ್ಟಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಯಾವಾಗಲೂ ಇದೇ ರೀತಿ ಮಾಡೋದು. ಪೂಜೆ ಎಲ್ಲ ಮುಗೀತು. ನನ್ನ ಮಗದು ನೋಡಿ ವೀಡಿಯೋಸ್ ಹೆಂಗೆ ಮಾಡಿದ್ದಾನೆ ಅಂತ, ಮಾಡ್ತಾಯಿರ್ತಾನೆ ಏನೋ ಒಂದು ಕಿತಾಪತಿ ಕೆಲಸ. ಒಂದು ಪಾಡ್ಗೋನು ಫೋಟೋಸ್ ತೆಗಿಯೋಣ ಬಾರೋ ಅಂತಂದರೆ ಈ ಥರ ಎಲ್ಲ ಕೊಡ್ತಾಯಿರ್ತಾನೆ ಪೋಸ್ಗಳು. ನಮ್ಮ ಮನೆ ಮಹಾಶಿವರಾತ್ರಿ ಹಬ್ಬ ನೋಡಿ ಈ ರೀತಿ ನಾವು ಎಲ್ಲ ಇಟ್ಟು ಪೂಜೆ ಮಾಡೋದು ಮನೆಯಲ್ಲಿ. ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಇತ್ತು, ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಥರ ಯಾರಾದರೂ ಅಂದರೆ ಈ ರೀತಿ ಈ ಪದ್ಧತಿಯಲ್ಲಿ ಮಾಡ್ತೀರಾ ಅಂದ್ಬಿಟ್ಟು. ಈಗ ಶಿವಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ರಿ. ನಮ್ಮ ಅತ್ತೆ ಇದನ್ನೆಲ್ಲ ವೀಡಿಯೋಸ್ ಮಾಡಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ನಾವು ಶಿವರಾತ್ರಿ ಅಂದರೆ ಶಿವಪೂಜೆ ಮಾಡೋದು ಅಂತ ಇದ್ದರು. ಬಟ್ ಆದ್ರೂ ಜಸ್ಟ್ ಒಂದೇ ಒಂದು ಕ್ಲಿಪ್ಪಿಂಗ್ ಅಂದ್ಬಿಟ್ಟು ನಾನು ಮಾಡಿಬಿಟ್ಟು ಹಾಕಿದ್ದೀನಿ. ಗೊತ್ತಿಲ್ಲ ಹಾಕ್ಬೋದೋ ಹಾಕಬಾರ್ದು, ಬಟ್ ನಾನು ಸುಮ್ಮನೆ ಜಸ್ಟ್ ಇರಲಿ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಹಾಕಿ. ಶಿವಪೂಜೆ ಮಾಡೋದು ಅಂತಂದರೆ ನಾವೇನು ಹಾಕ್ಕೊಂಡಿರ್ತೀರಲ್ವ ಲಿಂಗಧಾರಣೆ, ಅದಕ್ಕೆ ಜಸ್ಟು ಅಭಿಷೇಕ ಎಲ್ಲ ಮಾಡಿಬಿಟ್ಟು ಅರಿಶಿನ ಕುಂಕುಮ ಹಾಕಿ ಬಿಲ್ಪತ್ರೆ ಏನಿರುತ್ತೆ ಅದನ್ನು ಇಟ್ಬಿಟ್ಟು ಅಷ್ಟೊತ್ತರ ಅಂದರೆ ನಾವು ಒಂದು 5 ಸಲ ಜಪ ಮಾಡಿಬಿಟ್ಟು ಅದಕ್ಕೆ ಸಾಂಬ್ರಾಣಿ ಕಡ್ಡಿ ಕರ್ಪೂರ ಎಲ್ಲ ತೋರಿಸ್ಬಿಟ್ಟು, ಮತ್ತು ಅದಕ್ಕೆ ಒಂದು ಕಡ್ಡಿ ಬರುತ್ತೆ, ಆ ಕಡ್ಡಿಗೆ ಹತ್ತಿ ಎಲ್ಲ ಹಾಕ್ಬಿಟ್ಟು ಅದನ್ನು ಅದರಲ್ಲಿ ಮಂಗಳಾರತಿ ಮಾಡಿ ಅದನ್ನು ಅಭಿಷೇಕದ ನೀರೆಲ್ಲ ಹಾಕಿದ್ರೆ ನೋಡಿ ಇಲ್ಲಿದೆ ಅಲ್ವ ಕಡ್ಡಿ, ಇದೇ ಕಡ್ಡಿನ ನಾವು ಯೂಸ್ ಮಾಡೋದು. ಅಂದರೆ ಶಿವರಾತ್ರಿ ಹಬ್ಬದ ದಿವಸ ಇದು ತುಂಬಾ ಶ್ರೇಷ್ಠ ಅಂದರೆ ಆ ಕಡ್ಡಿಯಲ್ಲಿ ಮತ್ತು ಬಿಲ್ಪತ್ರೆಯಲ್ಲಿ ನಾವು ಏನು ಪೂಜೆ ಮಾಡ್ತೀರಿ ಅದು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಅದೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ನಾವು ನೈಟ್ ಉಪ್ಪಿಟ್ಟು ಮತ್ತು ರಸಾಯನ ಕೋಸಂಬರಿ ಮತ್ತು ಏನು ಉಂಟೆ ಮಾಡಿರ್ತೀವಲ್ಲ ಅದನ್ನೆಲ್ಲ ಬಾಳೆ ಎಲೆಯಲ್ಲಿ ಊಟ ಮಾಡೋಣ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ನಾವು ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ನಮ್ಮೂರಲ್ಲಿ ಟೆಂಪಲ್ ಇತ್ತು, ಮತ್ತು ನಮ್ಮೂರಿಂದ ಒಂದು 10 ಕಿಲೋಮೀಟರ್ಸ್ 15 ಕಿಲೋಮೀಟರ್ಸ್ ಆಚೆ ಇತ್ತು. ನಾನು ನನ್ನ ಹಸ್ಬೆಂಡ್ ಎಲ್ಲ ಅಲ್ಲೋಗಿ ಬಂದ್ವಿ. ಉಪ್ಪರಪೇಟೆ ಅಂತ ತುಂಬಾ ಚೆನ್ನಾಗಿತ್ತು. ಅದರದ್ದು ಲಿಂಗ ಏನಿದೆ ನಾನು ಇವಾಗ ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ, ನೋಡ್ತಿರ್ಬೋದು. ತುಂಬ ದೊಡ್ಡ ಲಿಂಗ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ನನಗೆ. ಅಲ್ಲಿಂದ ಬರ್ತಾ ಮತ್ತು ನನ್ನ ಒಂದು ಕಝಿನ್ ಅಂದರೆ ನನ್ನ ಹಸ್ಬೆಂಡ್ ಅವರ ಅತ್ತೆ ಮನೇಲಿ ಕೂಡ ಅವನು ಈ ಥರ ರೆಡಿ ಮಾಡಿದ್ದ ಈಶ್ವರಗೆ, ಅಂದರೆ ಹಿಂದೆಗಡೆ ಎಲ್ಲ ಮೌಂಟೇನ್ ಥರ ಮಾಡಿ ಚೆನ್ನಾಗಿ ಮಾಡಿದ್ದ. ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇಷ್ಟ ಆಯಿತು ನನಗೂ ಆ ಡೆಕೋರೇಷನ್. ಇದೇ ನಾನು ಹೇಳಿದ್ದು ಉಪ್ಪರಪೇಟೆ ಈಶ್ವರ ಅಂದ್ಬಿಟ್ಟು. ಮತ್ತು ಮಾಮೂಲಿ ಹಬ್ಬದ ದಿವಸ ಫೋಟೋಶೂಟ್. ನನ್ನ ಮಗ ಇದು ಮುದ್ದಾಗಿದೆ ಫೋಟೋ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯಿತು ಆ ಫೋಟೋ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಾಗಿತ್ತು ನಮ್ಮ ಮನೆಯ ಶಿವರಾತ್ರಿ ಹಬ್ಬ. ಥ್ಯಾಂಕ್ ಯು.